ಹಲೋ, ನಾನಿವತ್ತು ನಿಮಗೆಲ್ಲ ಒಂದು ಸ್ಪೆಷಲ್ ನ್ಯೂಸ್ ಹೇಳ್ತೀನಿ. ಯಾರಿಗೆ ಹೇಳಬೇಡಿ ಆಯಿತಾ. ಸೊ ಬಿಫೋರ್ ಮ್ಯಾರೇಜು ನಾನು ಸ್ಟಡಿ ಮಾಡ್ತಾ ಇದ್ದೆ. ಆವಾಗ ಮದುವೆ ಪ್ರಪೋಸಲ್ ಆಯಿತು, ಮದುವೆ ಫಿಕ್ಸ್ ಆಯಿತು. ಆವಾಗ ನನ್ನ ಹಸ್ಬೆಂಡು ಸ್ಟಾರ್ಟಿಂಗಲ್ಲಿ ಹೇಳಿದ್ದು, ಸೊ ನೀನೇನು ಸ್ಟಡಿ ಮಾಡೋದನ್ನು ಡಿಸ್ಕಂಟಿನ್ಯೂ ಮಾಡಬೇಡ, ನಾನು ಅದನ್ನು ಫ್ಯೂಚರಲ್ಲಿ ನೀನು ಏನು ಬೇಕಾದರೂ ಓದಿದ್ರು ನಾನು ಓದಿಸ್ತೀನಿ, ಓಕೆ, ಯು ಡೋಂಟ್ ವರಿ ಚಿನ್ನ ಅಂತ ಹೇಳಿದರು. ಸೊ ಅವರೇ ನನಗೇನು ಓದೋದು ಬೇಡ ಅಂತ ಹೇಳಲಿಲ್ಲ. ಸ್ಟೆಪ್ ಬೈ ಸ್ಟೆಪ್ ಲೈಫ್ ಹಿಂಗೆ ಸ್ಟಾರ್ಟ್ ಆಯ್ತಲ್ವ, ಆವಾಗ ನನಗೆ ಓದೋದ್ರ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಆಗಲಿಲ್ಲ. ಸೊ ಅಲ್ಲಿಗೆ ನಿಲ್ಲಿಸಿದೆ. ಆದರೂ ಓದು ಅಂತಲೇ ಹೇಳ್ತಾಯಿದ್ರು. ಸ್ವಲ್ಪ ಟೈಮ್ ತಗೊಂಡೆ, ಮಕ್ಕಳಾಯಿತು, ಎಲ್ಲ ಆಯಿತು. ಇವಾಗ ಮತ್ತೆ ನಾನೀಗ ಸ್ಟಡಿ ಮಾಡಬೇಕು ಅಂತ ಇದ್ದೀನಿ. ಆದರೆ ಒಂದು ಏನಾಗಿದೆ ಅಂತ ಹೇಳಿದ್ರೆ, ನಾನು ಅವಾಗ ಓದಿರೋದು ಸ್ಟೇಟ್ ಸಿಲೆಬಸ್ಸು, ಆಯಿತಾ. ಆದರೆ ನನಗೆ ಇವಾಗ ನನ್ನ ಹಸ್ಬೆಂಡ್ ಫೋರ್ಸ್ ಮಾಡಿ ಓದಿಸ್ತಾ ಇರೋದು CBSE ಸಿಲೆಬಸ್ಸು. ನನಗೆ ತುಂಬ ಕಷ್ಟ ಅನ್ನಿಸ್ತಾ ಇದೆ. ಈಗ ಸ್ಟೇಟಲ್ಲಿ ಓದಿ ಬಂದಿರೋದಲ್ವ ನಾವಿವಾಗ, ಡಿಗ್ರಿ ಮತ್ತು MA ಎಲ್ಲದನ್ನು. ಸೊ ನಾವಿವಾಗ ಮತ್ತು CBSEನ ಇವಾಗ ಸ್ಟಾರ್ಟಿಂಗಿಂದ ಓದಬೇಕು ಅಂತ ಇದ್ದೀನಿ. ಸೊ ಅದಕ್ಕೋಸ್ಕರ ನಾನಿವಾಗ ಎಲ್ಲ ಪ್ರಿಪ್ರೇಷನನ್ನು ಮಾಡ್ಕೊತಾ ಇದ್ದೀನಿ. ಬರ್ರಿ ತೋರಿಸ್ತೀನಿ ಏನೇನು ಮಾಡ್ತಿದ್ದೀನಿ ಅಂತ. ನೋಡಿ, ಇದೆಲ್ಲ ಬುಕ್ಸನ್ನು ಕೊಟ್ಟಿದ್ದಾರೆ. ಇವಾಗ ಇದಕ್ಕೆಲ್ಲದಕ್ಕೂ ನಾನಿವಾಗ ಇದು CBSEದು. ಸೊ ಇದಕ್ಕೆಲ್ಲದಕ್ಕೂ ನೀಟಾಗಿ ಈ ಬೈಂಡೆಲ್ಲ ಹಾಕಿಬಿಟ್ಟು, ಟ್ರಾನ್ಸ್ಪರೆಂಟ್ ಬೈಂಡ್ ಹಾಕಿಬಿಟ್ಟು, ಮತ್ತು ಇದು ನೇಮ್ ಲೋಗೋನೆಲ್ಲ ಅಂಟಿಸ್ಬಿಟ್ಟು ನೀಟ್ ಮಾಡಿ, ಮತ್ತು ಮಕ್ಕಳಿಗೆ ಹೆಂಗೆ ಅನುಕೂಲ ಆಗುತ್ತೋ ಆ ರೀತಿ ನಾನು ಸೆಟ್ ಮಾಡಿ ಅವ್ರದ್ದೆಲ್ಲ ಅಲೈನ್ಮೆಂಟ್ ಮಾಡಿಬಿಟ್ಟು ಜೋಡಿಸಿ ಮಾಡ್ತೀನಿ. ಬಟ್ ಒಂದು ಖುಷಿ ಏನಪ್ಪ ಅಂದರೆ, ನಾವು ಸ್ಟೇಟ್ ಸಿಲೆಬಸ್ಸಲ್ಲಿ ಬೇರೆಯವ್ರ ಮನೆ ನ್ಯೂಸ್ ಪೇಪರ್ ತೊಗೊಬಂದು ಬೈಂಡ್ ಮಾಡ್ತಾಯಿದ್ವಿ. ಸೊ ಇವಾಗ ಇದನ್ನೆಲ್ಲ ಇನ್ಕ್ಲೂಡ್ ಸ್ಕೂಲ್ ಫೀನಲ್ಲೇ ಕೊಡ್ತಾರೆ. ಬೈಂಡಿಂಗ್ ವಿತ್ ನೇಮ್ದು ಸ್ಟಿಕ್ಕರಿಂದ ಹಿಡ್ದು ಎಲ್ಲ ನೋಟ್ಬುಕ್ ನೋಡಿ ಇಷ್ಟಿದೆ. ಸೊ ನನ್ನ ಮಗ 4th, ಮಗಳು 8th, ಇಬ್ಬರದ್ದು ಸೇರಿ ಇಷ್ಟಕ್ಕೆ ನಾನಿವಾಗ ಓಲ್ ನೈಟ್ ಬೈಂಡಿಂಗ್ ಮಾಡಿನೇ ಮಲ್ಕೊಬೇಕು. ಯಾಕೆ ಅಂದರೆ ನಾಳೆಯಿಂದ ಅವರಿಗೆ ಪೋರ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ನನ್ನ ಗಂಡ ನನಗೆ ಹೇಳಿದ ಮಾತನ್ನು ಚೆಂದ ಮಾಡಿ ಉಳಿಸ್ಕೊಂಬಿಟ್ರು. ನೀನು ಎಲ್ಲಿ ತನಕ ಓದ್ತೀಯೋ ಅಲ್ಲಿ ತನಕ ಓದಿಸ್ತೀನಿ ಆಯಿತಾ ಅಂತ ಹೇಳಿದ್ದು ನಿಜವಾಗ್ಲೂ ಪ್ರೂವ್ ಮಾಡಿಬಿಟ್ರು. ಓಕೆ, ನೀವು ಯಾರ್ಯಾರೆಲ್ಲ ಓದಿಲ್ವೋ ಇವಾಗ ಓದನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಬಟ್ ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕಿಂತ ಮೊದಲೇ ಸ್ಟೇಟೋ CBSEನೋ ICSEನೋ ಅಂತ ಸೆಲೆಕ್ಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆ, ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಆಗುತ್ತೆ. ಓಕೆ, ಬಾಯ್, ಥ್ಯಾಂಕ್ ಯು.